ಇವತ್ತು ನಮ್ಮ ಬಾಲಾಜಿ ದೇವಸ್ಥಾನದಲ್ಲಿ ಅಲಂಕಾರ ಪೂರ್ಣವಾಗಿ ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷನೂ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆಯನ್ನ ನಾವು ಶಿರಾ ತಾಲೂಕಿನ ಜನರೆಲ್ಲ ಆಚರಿಸ್ತೀವಿ. ಈ ಸಲ ಕೂಡ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀವಿ. ಎಲ್ರಿಗೂ ಸ್ವಾಮಿ ಆಶೀರ್ವಾದ ಸದಾ ಇರಲಿ, ಹಾಗೆ ರೈತರಿಗೆ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಗಡಿ ಕಾಯೋ ಸೈನಿಕರಿಗೆ ಭಗವಂತ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಬೇಡ್ಕೊಂತ ನಾಡಿನ ಸಮಸ್ತ ಜನತೆಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹೆಸರು ಪವನ್ ಕುಮಾರ್ ಅಂತ. ಬೆಳಿಗ್ಗೆಯಿಂದ ಕಾಯ್ತಿದ್ವಿ ನಾವು, ಇವಾಗ ಬಿಟ್ಟಿದ್ದಾರೆ. ದರ್ಶನ ಚೆನ್ನಾಗಿ ಎಲ್ಲರಿಗೂ ಒಳ್ಳೇದು ಮಾಡಿದ್ರು. ವೈಕುಂಠ ಏಕಾದಶಿ ಬಗ್ಗೆ ಇದು ಪುತ್ರ ಏಕಾದಶಿ ಅಂತ ಬಂದಿದೆ. ಹಾಗಾಗಿ ಸಂತಾನ ಇದ್ದಂಥವ್ರು, ವಿವಾಹ ಆಗಿಲ್ಲದಂಥವ್ರಿಗೆ ದೇವರು ಒಳ್ಳೆ ಶುಭ ಹಾರೈಕೆ ಅಂತ ಹೇಳಿ. ವೈಕುಂಠ ಏಕಾದಶಿ ಬಹಳ ವಿಶೇಷವಾದ ದಿನ. ಸ್ವಾಮಿ ಶ್ರೀನಿವಾಸ ಎಲ್ಲರಿಗೂ ದೇಶಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಕೆ. ಎಲ್ಲ ಭಕ್ತಾದಿಗಳು ಜಾಸ್ತಿ ಜನ ಬಂದಿದ್ದಾರೆ. ಹೀಗೆ ಜನ ಬರ್ತಾ ಇರ್ತಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಮಾಡಬೇಕು. ವೈಕುಂಠ ಏಕಾದಶಿನ ಬೆಳಗಿನ ಜಾವ 5 ಗಂಟೆಯಿಂದಲೇ ಸಹ ಪೂಜಾ ಕಾರ್ಯಕ್ರಮಗಳು ಶುರುವಾಗಿದ್ದಾವೆ. ಸಾಕಷ್ಟು ಜನ ಶಿರಾ ಗ್ರಾಮದ ಸುತ್ತಲಿನ ತಾಲೂಕಿನ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ತಿರುಪತಿಗೆ ಹೋಗೋದು ಕಷ್ಟ, ಹಾಗಾಗಿ ತಿರುಪತಿನೇ ಇಲ್ಲೇ ದರ್ಶನ ಮಾಡೋಣ ಅಂತ ಹೇಳಿ ಸಾಕಷ್ಟು ಜನ ಭಕ್ತಾದಿಗಳು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ವೈಕುಂಠ ಏಕಾದಶಿಯ ಒಂದು ಸರ್ವ ಫಲಗಳು ಸಿಗಲಿ ಅಂತ ನಾನಾದರೂ ಭಗವಂತನಲ್ಲಿ ಬೇಡ್ಕೊಳ್ತಾ, ಓಂ ನಮೋ ವೆಂಕಟೇಶಾಯ. ಪರಮಾತ್ಮ ಶ್ರೀನಿವಾಸ ಇವತ್ತು ನಮ್ಮ ಶಿರಾ ತಾಲೂಕಿನಲ್ಲಿ ನಮ್ಮ ಶಾಮಣ್ಣವರ ಒಂದು ಕೃಪಾಶೀರ್ವಾದದಿಂದ ಇಲ್ಲಿ ಒಂದು ವಿಗ್ರಹ ದೇವಸ್ಥಾನ ಸ್ಥಾಪನೆಯಾಗಿ ಸಾವಿರಾರು ಜನ ಭಕ್ತಾದಿಗಳು ಶ್ರೀ ವೆಂಕಟೇಶ್ವರ ನಾಮಸ್ಮರಣೆ ಮಾಡಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆ ಆಚರಿಸಿದರೆ ಎಲ್ಲರಿಗೂ ಭಗವಂತ ಶುಭವಾಗಲಿ, ಸರ್ವಮಂಗಳ, ಎಲ್ಲರಿಗೂ ಮಂಗಳವಾಗಲಿ.